ಅಮೃತಜ್ಞಾನ ವಾಹಿನಿಗೆ ಸ್ವಾಗತ. ತುಲಾ ರಾಶಿ ತುಲಾ ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆ ಬರಲಿದೆ. ಗುರು ಮತ್ತು ಶನಿಯ ಬಲವಿರುವುದು. ಗುರುಗಳು 8ನೇ ಮನೆಯಲ್ಲಿ 13 ಮೇವರೆಗೂ ಇರುವರು. ಇಲ್ಲಿಯವರೆಗೂ ಅತ್ಯಂತ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆಯ ಫಲವಾಗಿ ಒಳ್ಳೆಯದನ್ನು ಗುರುಗಳು ನೀಡಲಿದ್ದಾರೆ. ಮೇ 14 ಗುರುಗಳು 9ನೇ ಸ್ಥಾನಕ್ಕೆ ಅಂದರೆ ಧರ್ಮಭಾವಕ್ಕೆ ಬರುವರು. ಭಾಗ್ಯ ಭಾವದ ಕಾರಕನಾಗಿ ಭಾಗ್ಯಸ್ಥಾನಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ಮೇ 14 ನಂತರ ತುಂಬಾ ಅನುಕೂಲಕರವಾಗಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಲಿಚ್ಛಿಸುತ್ತಿರುವವರಿಗೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಯಾದರೂ ನಂತರ ಸಾಧ್ಯ. ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹವಾಗುವುದು. ನಿಮ್ಮ ಹೂಡಿಕೆ ಮತ್ತು ಇನ್ಸೂರೆನ್ಸ್ ಹಾಗೂ ಪಿತ್ರಾರ್ಜಿತದಿಂದ ಆಸ್ತಿಗಳು ದೊರೆಯುವುದು. ಧನಲಾಭ, ಆರ್ಥಿಕ ಲಾಭವಿರುವುದು. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಿರುವುದು. ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು. ಭೂಮಿ, ಮನೆ, ವಾಹನ ಖರೀದಿಸುವಿರಿ. ಗುರು ಹಿರಿಯರ ಅನುಗ್ರಹ, ತಂದೆಯ ಸಹಕಾರ ಹಾಗೂ ಅನುಗ್ರಹ ದೊರೆಯುವುದು. ಆಧ್ಯಾತ್ಮದಲ್ಲಿ ಆಸಕ್ತಿ. ಆಧ್ಯಾತ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ತುಂಬಾ ಉತ್ತಮವಾಗಿರುವುದು. ದೂರ ಪ್ರಯಾಣಕ್ಕೆ ಮಾರ್ಗ ಸುಗಮವಿದೆ. ಆರೋಗ್ಯ ಉತ್ತಮವಾಗಿರುವುದು. ಉಲ್ಲಾಸ, ಉತ್ಸಾಹ ತುಂಬಿರುವುದು. ಪ್ರೇಮ ಸಂಬಂಧಗಳಲ್ಲಿರುವವರಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ. ಪುರೋಹಿತರಿಗೆ ಮತ್ತು ಉಪನ್ಯಾಸಕರಿಗೆ ಉತ್ತಮ. ಬರಹಗಾರರಿಗೆ ತಮ್ಮ ಪುಸ್ತಕಗಳ ಪಬ್ಲಿಷಿಂಗ್ ಆಗುವುದು. ಸಣ್ಣ ಪುಟ್ಟ ಪ್ರಯಾಣವೂ ಇರುವುದು. ಮಂತ್ರ ಸಾಧನೆಗೆ ಸಮಯ ಉತ್ತಮವಾಗಿದೆ. ನಿಮಗೆ ಆಕಸ್ಮಿಕ ಅವಕಾಶಗಳು ದೊರೆಯುವವು. ಈ ಸಮಯದಲ್ಲಿ ಅವಕಾಶಗಳಿಗೆ ಹೆಚ್ಚಿನ ಪ್ರಯತ್ನವೂ ನಿಮ್ಮದಾಗಿರಲಿ. ನಿಮ್ಮ ಆದಾಯದಲ್ಲಿ ಹೆಚ್ಚಳಿಕೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವನ್ನು ಕಾಣುವುದು. ನಿಮ್ಮ ಮಾತಿನಲ್ಲಿ ನಮ್ರತೆ. ಎಲ್ಲರೂ ನಿಮ್ಮ ಮಾತಿಗೆ ಆಕರ್ಷಿತರಾಗುವರು. ಹೊಸ ಪಾಲುದಾರಿಕೆಯ ವ್ಯವಹಾರ ಮಾಡುವ ಯೋಗ. ವ್ಯಾಪಾರಸ್ಥರಿಗೆ ಮತ್ತು ಉದ್ದಿಮೆದಾರರಿಗೆ ಲಾಭ. ಒಟ್ಟಾರೆ ಗುರುಗಳು ಉತ್ತಮ ಫಲ ನೀಡುವರು. 30 ಮಾರ್ಚ್ನಿಂದ ಶನಿದೇವರು ನಿಮ್ಮ 6ನೇ ಮನೆಗೆ ಪ್ರವೇಶ. ತುಲಾರಾಶಿಗೆ ಶನಿಯು ಯೋಗಕಾರಕ ಗ್ರಹ. ಶನಿಗೆ 6ನೇ ಮನೆ ಅತಿ ಪ್ರಿಯವಾದುದು. ಇಲ್ಲಿ ನಿಮಗೆ ತುಂಬಾ ಒಳ್ಳೆಯ ಫಲಿತಗಳನ್ನು ನೀಡುವರು. ಶನಿ ನಿಮಗೆ ಯೋಗ ಕಾರಕ ಮತ್ತು ಉತ್ತಮ ಭಾವದಲ್ಲಿ ಇರುವುದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಹೊಸ ಕೆಲಸ ದೊರೆಯುವುದು. ಪ್ರಮೋಷನ್ಗಳು ಸಿಗುವುದು. ಜನರು ನಿಮ್ಮನ್ನು ಮೆಚ್ಚುವರು ಮತ್ತು ನಿಮಗೆ ಒಳ್ಳೆಯ ರೆಕಾಗ್ನಿಷನ್ ಸಿಗುವುದು. ಟ್ರಾನ್ಸ್ಫರ್ ನಿಮ್ಮ ಇಚ್ಛೆಯ ಜಾಗದಲ್ಲಿ ಸಿಗುವ ಸಂಭವವಿದೆ. ವಿದೇಶ ಹೋಗ ಬಯಸುತ್ತಿರುವವರಿಗೆ ಪ್ರಯಾಣ ಯೋಗ. ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುವುದು. ನೀವು ನಿಮ್ಮ ಮೇಲಾಧಿಕಾರಿಗಳ ಹಾಗೂ ಜನಗಳಿಂದ ಗುರುತಿಸಲ್ಪಡುವಿರಿ. ಹೆಸರು ಪ್ರತಿಷ್ಠೆ ಗಳಿಸುವಿರಿ. ಚಿನ್ನ ಖರೀದಿ. ಅಡವಿಟ್ಟ ಬಂಗಾರ ಬಿಡಿಸಿಕೊಳ್ಳುವಿರಿ. ಇಂಪೋರ್ಟ್ ಎಕ್ಸ್ಪೋರ್ಟ್, ರಿಯಲ್ ಎಸ್ಟೇಟ್, ಆಯಿಲ್, ಮೆಟಲ್ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಲಾಭದಾಯಕವಾಗಿದೆ. ನಿಮ್ಮ ಬಾಳ ಸಂಗಾತಿಯು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ನಿರ್ವಹಿಸುವರು. ಮಹಿಳೆ ಉದ್ಯೋಗಸ್ಥರಿಗೆ, ಸಾಹಿತ್ಯ, ಸಿನಿಮಾ ಕಲಾವಿದರಿಗೆ ಶುಭ. ಜನಸೇವೆಯನ್ನು ಮಾಡುವಿರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ಇರುವುದು. ಶತ್ರು ಪೀಡೆ ನಿವಾರಣೆಯಾಗುವುದು. ಬಂಧು ಮಿತ್ರರ ಮಿಲನ. ಕೆಟ್ಟು ದೂರವಾದ ಸಂಬಂಧಗಳು ಮತ್ತೆ ಒಂದಾಗುವಿರಿ. ಸಾಲ ಮುಕ್ತರಾಗುವಿರಿ. ಸಮಸ್ಯೆಗಳು ಚಮತ್ಕಾರ ರೀತಿಯಲ್ಲಿ ಪರಿಷ್ಕಾರವಾಗುವುದು. ಈ ಸಮಯದಲ್ಲಿ ಆಸ್ತಿ ಖರೀದಿ ಮಾಡಬಹುದು. ಒಟ್ಟಾರೆ ಶನಿಯ ಚಲನೆ ಉತ್ತಮವಾಗಿದೆ. ಇನ್ನು ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಹೇಳಿಕೊಳ್ಳಿ. ಮೇ 19ರಿಂದ ರಾಹು ನಿಮ್ಮ 5ನೇ ಭಾವಕ್ಕೆ ಬರುವರು. ಇಲ್ಲಿ ನಿಮ್ಮ ಬುದ್ಧಿ ಮತ್ತು ವಿವೇಕತನದ ಬಗ್ಗೆ ನಿಮಗೆ ಗರ್ವ ಬರುವಂತೆ ಮಾಡುವರು. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಅಹಂಭಾವದಿಂದ ನೆರವೇರಿಸುವುದು ಬೇಡ. ಕೆಟ್ಟ ಹವ್ಯಾಸಗಳು ಮತ್ತು ಒಲವುಗಳಿಂದ ದೂರವಿರಿ. ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆಗಳು ಬರಬಹುದು. ಆದರೂ ಗುರುಗಳ ಅನುಗ್ರಹದಿಂದ ಎಲ್ಲವನ್ನೂ ನಿಭಾಯಿಸುವಿರಿ. ವರ್ಷದಾರಂಭದಲ್ಲಿ ಕೇತು ನಿಮ್ಮ 12ನೇ ಭಾವದಲ್ಲಿರುವರು. ಇದು ಅಂತ ಉತ್ತಮವೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಮೇ 19 ಕೇತು 11ನೇ ಮನೆಗೆ ಬರುವರು. ಆಗ ಉತ್ತಮ ಫಲಿತಗಳನ್ನು ನೀಡುವರು. ಇಲ್ಲಿ ನಿಮಗೆ ಮಿತ್ರರಿಂದ ಮತ್ತು ನಿಮ್ಮ ಹಿರಿಯ ಒಡಹುಟ್ಟಿದವರಿಂದ ಲಾಭವಾಗುವುದು. ನೆಟ್ವರ್ಕಿಂಗ್, ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಲಾಭ ಸಿಗುವುದು. ಹೂಡಿಕೆಯಿಂದ ಲಾಭ. ನಿಮ್ಮ ಪ್ರತಿದ್ವಂತಿಯೊಂದಿಗೆ ವಿಜಯ ಸಾಧಿಸುವಿರಿ. ಆದಾಯದ ಹೊಸ ಮೂಲಗಳು ದೊರೆಯುವುದು. ಹೆಚ್ಚಿನ ಒಳಿತಿಗಾಗಿ ಗಣೇಶನ ಆರಾಧನೆ ಮಾಡಿ. ಬೀದಿ ನಾಯಿಗಳಿಗೆ ಆಹಾರ ನೀಡಿ. ಬಡವರಿಗೆ ಕಂಬಳಿ ದಾನ ಮಾಡಿ. ತುಲಾರಾಶಿಯವರಿಗೆ ಈ ವರ್ಷ ಈ 10 ಘಟನೆಗಳು ನಡೆಯುತ್ತೆ. ಮೊದಲನೆಯದಾಗಿ ತುಲಾರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ. ವ್ಯಾಪಾರದಲ್ಲಿ ಲಾಭ. ಉದ್ಯೋಗ ಪ್ರಾಪ್ತಿ. ಉತ್ತಮ ಹೆಸರು, ಗೌರವ, ಮರ್ಯಾದೆ.
ಪ್ರತಿಷ್ಠೆಗಳು ದೊರೆಯುವುದು, ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುವುದು, ಮನೆ ಅಥವಾ ನಿವೇಶನ ಸಾಲಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಮೇ ನಂತರದಲ್ಲಿ ಸಾಲ ದೊರೆಯುವುದು, ವಿದೇಶ ಪ್ರಯಾಣ ಬಯಸುತ್ತಿರುವವರಿಗೆ ವಿದೇಶ ತೆರಳುವ ಅವಕಾಶವಿದೆ. ಮಿತ್ರರಿಂದ, ಆಪ್ತರಿಂದ ತುಂಬಾ ಅನುಕೂಲ ಸಿಗುವುದು. ಹೊಸ ವ್ಯಾಪಾರ ಮಾಡಬೇಕೆಂದುಕೊಂಡಿರುವವರಿಗೆ ಮೇ ನಂತರದಲ್ಲಿ ಉತ್ತಮ ಫಲ, ಪಿತ್ರಾರ್ಜಿತ ಆಸ್ತಿ ಸಿಗುವುದು. ನಿಮ್ಮ ರೋಗ ಋಣ ಶತ್ರುಗಳ ನಿರ್ಮೂಲನೆಯಾಗುವುದು, ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹಯೋಗವಿರುವುದು, ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ. ವಿದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ವೃತ್ತಿಯಲ್ಲಿ ವೃದ್ಧಿ. ನಿಮ್ಮ ದಶ ಅಂತರ್ದಶ ಉತ್ತಮವಿದ್ದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ. ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.